ವಿಷ್ಣು ಜೊತೆನಲ್ಲಿ ಒಂದೇ ಒಂದು ಚಿತ್ರ ಮಾಡಿರೋದು, ನೀನು ನಕ್ಕರೆ ಹಾಲು ಸಕ್ಕರೆ ಮಾತ್ರ. ಆ ಶೂಟಿಂಗ್ ಟೈಮ್ನಲ್ಲಿ ನಾನು ಸ್ವಾಭಾವಿಕವಾಗಿ ವಿಷ್ಣು ಹತ್ರ ಹೇಳ್ದೆ, ವಿಷ್ಣು ನಾನು ಇಷ್ಟು ರಾಜ್ಕುಮಾರ್ ಚಿತ್ರಗಳನ್ನ ಮಾಡಿದೆ, ಈಗ ನಿನ್ ಜೊತೆನಲ್ಲಿ ಒಂದೇ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅವ್ರಿಗೂ ನಿನಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲಪ್ಪ, ಅವ್ರು ನಂಬರ್ 1 ಆದ್ರೆ ನೀನು ನಂಬರ್ 1 ಅಂದೆ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಾತು ವಾಪಸ್ ತಗೊಳ್ಳಿ ಅಂತ ಕೊಂಚ ಮುಖ ಗಂಟಿಕ್ಕೊಂಡು ವಿಷ್ಣು ನನಗೆ ಹೇಳ್ದೆ. ರಾಜ್ಕುಮಾರ್ ನಂಬರ್ 1, ನಾನು ನಂಬರ್ 9 ಅಂದರು. ದಟ್ ಈಸ್ ದಿ ರೆಸ್ಪೆಕ್ಟ್ ವಾಸ್ ಗಿವನ್ ಫಾರ್ ರಾಜ್ಕುಮಾರ್. ಆದ್ದರಿಂದ ಇವಾಗ ಗಣಪತಿ ಅವ್ರು ಹೇಳಿದ್ದು 100% ಸತ್ಯ. ಅವರಿಬ್ಬರಲ್ಲಿ ಯಾವ ವಿಧವಾದ ಭೇದ ಭಾವನೂ ಇರಲಿಲ್ಲ. ದೇ ಆರ್ 2 ಗ್ರೇಟ್ ಸ್ಟಾಲ್ವರ್ಟ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ದಟ್ಸ್ ವಾಟ್ ಐ ವಾಂಟೆಡ್. ಎಸ್ ಭಾರ್ಗವ್ ಅವ್ರು ಏನು ಹೇಳ್ತೀರಾ? ಗಣಪತಿ ಅವರೊಂದು ಹೇಳಿದ್ರು, ಒಲ್ಲದ ಮನಸ್ಸುಗಳು ಸೇರ್ಕೊಂಡಿದ್ದೇನೆ, ಅಭಿಮಾನಿಗಳಲ್ಲ. ನಾ ಏನ ಹೇಳ್ತೇನೆ ಅಂದ್ರೆ ದುರಾಭಿಮಾನಿಗಳು. ಅವತ್ತೊಂದು ದಿವಸ ದುರಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ವಿಷ್ಣು ಎಷ್ಟು ನೋವು ಅನುಭವಿಸಿದಾನೆ ಅನ್ನೋದು ನನಗೆ ಗೊತ್ತು. ಈ ತೊಂದರೆ, ಈ ಕಷ್ಟನ ಪಾಪ ಅವನು ಅನುಭವಿಸಿ ತನ್ನ ಸ್ವಂತ ಮನೆ, ಅಲ್ಲಿಂದ ಆ ಮನೆಯನ್ನ ಬಿಟ್ಟುಬಿಟ್ಟಿದ್ದಾನೆ. ಚೆನ್ನೈಗೆ ಹೋದ. ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಪುನಃ ಶೂಟಿಂಗ್ ಬಂತು ಅಂದ್ರೆ ಅಶೋಕ ಹೋಟ್ಲಿಗೆ ಬರೋರು. ಅವಾಗ್ಲೂ ಅಷ್ಟೇನೆ, ಅವನು ಯಾವಾಗ್ಲೂ ಏನು ಮಾತಾಡ್ತಾ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಈ ವೈಷಮ್ಯ ಎಲ್ಲ ಕರಗೋಗಿದೆ. ರಾಜ್ಕುಮಾರ್ ಅಭಿಮಾನಿಗಳಿಗೂ ಇದರ ಬಗ್ಗೆ ಏನು ಗಮನ ಇಲ್ಲ. ಆಮೇಲೆ ಇಲ್ಲೂ ಕೂಡ ವಿಷ್ಣು ಇಲ್ಲ, ಎಲ್ಲರೂ ಒಂದಾದ್ರು. ಎಲ್ಲಿವರೆಗೂ ಒಂದಾಗಿದ್ದಾರೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಚಿತ್ರಕ್ಕೆ ಬಂದು ಹಾಡಿದ್ದಾರೆ. ಜನನಿ ಜನ್ಮಭೂಮಿ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಬಂದು ವಿಷ್ಣುವರ್ಧನ್ಗೋಸ್ಕರ ಹಾಡಿದ್ದಾರೆ. ವಿಷ್ಣುವರ್ಧನ್, ಆಮೇಲೆ ರಾಜ್ಕುಮಾರ್, ಆಮೇಲೆ ನಾನು ಇರೋ ಫೋಟೋ ಅಲ್ಲಿದೆ. ಸೊ ಇದರಿಂದ ಕಾಲಕ್ರಮೇಣ ಅವರವರೇ ಒಂದಾಗ್ಬಿಟ್ಟಿದ್ದಾರೆ. ಏನು ಮಾಡಬಹುದಾಗಿತ್ತು ಅಂತ ಹೇಳಿದ್ರೆ, ಈ ಘಟನೆ ನಡೆದ ದಿವಸದಲ್ಲಿ ಅಥವಾ ಅದರ ನೆಕ್ಸ್ಟ್ ಡೇ ಆಗಲಿ, ಇಬ್ಬರೂ ಕೂಡ ಒಂದು ಜಾಯಿಂಟ್ ಸ್ಟೇಟ್ಮೆಂಟು, ಇಬ್ಬರು ಪ್ರೆಸ್ನವ್ರನ್ನೆಲ್ಲ ಕರೆದ್ಬಿಟ್ಟು ಇಬ್ಬರು ಒಂದೇ ವೇದಿಕೆಯಲ್ಲಿ ಹೇಳ್ಬಿಟ್ಟಿದ್ರೆ ಇಲ್ಲಿವರೆಗೂ ಇವ್ರು ಯಾರು ಏನೂ ನಡೀತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಹಾಗೆ ಬಿಟ್ಟರು, ಅವ್ರು ಹಾಗೆ ಬಿಟ್ಟರು. ಇಲ್ಲಿದ್ದವ್ರ ಮಧ್ಯೆ ಅವರೆಲ್ಲ ಕಡ್ಡಿಗಿರಿದ್ರು, ಪೆಟ್ರೋಲ್ ಹಾಕಿದ್ರು, ಬಾಂಬ್ ಹಾಕಿದ್ರು. ಇದರಿಂದ ತೊಂದರೆ ಅನುಭವಿಸ್ತವನು ವಿಷ್ಣುನೇ. ಎಲ್ಲಾಯ್ತು, ಒಂದು ದಿವಸ ಅವನು ಕಪಾಲಿ ಥಿಯೇಟರ್ ಹತ್ರ ಹೋಗ್ತಾ ಇದ್ದಾನೆ. ಒಂದು ಹೆರಾಲ್ಡ್ ಕಾರ್ ಇತ್ತು. ಆ ಹೆರಾಲ್ಡ್ ಕಾರಲ್ಲಿ ಅವನು ಹೋಗ್ತಾ ಇದ್ದಾಗ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನ ಕಾರಿಂದ ಇಳಿಸಿ ಅವನ ಕೆನ್ನೆ ಮೇಲೆ ಹೊಡೆದ್ರು. ಆ ಕೆನ್ನೆ ಮೇಲೆ ಹೊಡೆದ ಮೇಲೆ ನೆಕ್ಸ್ಟ್ ಡೇ ನನ್ನ ಹತ್ರ ಹೇಳ್ದೆ, ಈ ಥರ ಆಗೋಯ್ತು ಕಣೋ ಅಂತ. ನೀ ಯಾಕೋ ಕಾರ್ ನಿಲ್ಲಿಸ್ತಿ, ಇಲ್ಲ ನೀ ಯಾಕೋ ಆ ಕಡೆ ಹೋದಿ ಅಂತ. ಸೊ ಇಷ್ಟೆಲ್ಲ ತುಂಬ ನೋವು ಅನುಭವಿಸ್ತಾ ಆಮೇಲೆ ಕಾಲಕ್ರಮೇಣ ಎಲ್ಲ ಕಾಲದಲ್ಲಿ ಎಲ್ಲನೂ ಕೂಡ ಟೈಮ್ ಎಲ್ಲನೂ ಮರೆಸುತ್ತೆ, ಎಲ್ಲನೂ ಇದಾಗ್ಬಿಡುತ್ತೆ. ಟೈಮ್ ಈಸ್ ದಿ ಹೀರೋ ಆ್ಯಂಡ್ ಇಟ್ ಈಸ್ ದಿ ಎಲಿಮೆಂಟ್, ಇಟ್ ಕ್ರಿಯೇಟ್ಸ್. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್. ನಾ ಹೇಳಿದ್ನಲ್ಲ, ಏನೇ ಆದ್ರೂ ಜೀವನದಲ್ಲಿ ಒಳ್ಳೇದಕ್ಕೆ ಆಗುತ್ತೆಪ್ಪ. ಎಲ್ಲೋ ಅನ್ಸಲ್ವಾ, ಇವಾಗ ಎಲ್ಲೋ ಇದು ಇಷ್ಟು ಇವರು ಬೆಳೆಯೋದಕ್ಕೆ ಕಾರಣನೇ ಅದೇ ಇರ್ಬೋದೆ. ಕರೆಕ್ಟ್. ಸಿ, ಯಾವತ್ತೂ ಯಾರನ್ನೂ ಬೇಕು ಅಂತ ಮಾಡಲ್ಲ. ತಿಳಿದನೋ ಕೆಲವು ಸಲ ಟೈಮು ಎಲ್ಲನೂ ಮಾಡಿಸುತ್ತೆ. ಯಾಕೆ ನಡೀತು, ಯಾಕೆ ಹೀಗಾಯ್ತು, ಓನ್ಲಿ ಹೀ ನೋಸ್. ನಡೆಸ್ಕೊಂಡು ಹೋಗೋ ಅವನೇ ನಡೆಸ್ಕೊಂಡು ಹೋಗ್ತಾನೆ ಅಷ್ಟೇ. ನಾನು ನಂಬೋದು ಅವನೊಬ್ಬನಲ್ಲಿ. ಥ್ಯಾಂಕ್ ಯು ಗಣಪತಿ ಅವರೇ. ಥ್ಯಾಂಕ್ ಯು ಸರ್. ಪ್ಲೀಸ್. ಸೋ ಸ್ವೀಟ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳು ಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್